ಭತ್ತಕ್ಕೆ ಉತ್ತಮ ಬೆಲೆ ಸಿಕ್ತು ಅಂತೇಳಿ ರೈತರೆಲ್ಲ ಖುಷಿಯಿಂದಿದ್ರು. ಆದರೆ ರೈತರಿಗೆ ಮತ್ತೆ ಈಗ ಸಂಕಷ್ಟ ಎದುರಾಗಿದೆ. ಕಾರಣ ಕೂಡ ಇದೆ. ಕೊಪ್ಪಳದ ಭತ್ತಕ್ಕೆ ಬೆಲೆ ಕುಗ್ಗಿಸೋಕೆ ಬಿಹಾರದಿಂದ ಕಳಪೆ ಭತ್ತ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಬರದಿಂದ ಕುಗ್ಗಿದ ರೈತರಿಗೆ ಬರೆ ಹಾಕ್ತಾ ಇದೆ ರೈಸ್ ಮಿಲ್ ಮಾಲೀಕರು. ಬಿಹಾರದ ಕಳಪೆ ಭತ್ತ ಆಮದಿನಿಂದ ಕೊಪ್ಪಳ ಭಾಗದ ಭತ್ತದ ಬೆಲೆ ಕುಸಿತಗೊಂಡಿದೆ. 75 ಕೆಜಿ ಭತ್ತಕ್ಕೆ 2500 ರೂಪಾಯಿ ಇದ್ದ ಬೆಲೆ ಸದ್ಯ 2100 ರೂಪಾಯಿಗೆ ಕುಸಿತಗೊಂಡಿದೆ. ಬಿಹಾರದಿಂದ ಕಳಪೆ ಆಮದು ಖಂಡಿಸಿ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ರೈಲು ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದರು. ಭತ್ತ ಸಾಕಾಣಿಕೆ ಖಂಡಿಸಿ ಅನ್ನದಾತರು ದಿಢೀರ್ ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಸರ್ಕಾರ ರೈಸ್ ಮಿಲ್ ಮಾಲೀಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಉತ್ಕೃಷ್ಟವಾದಂಥ ಭತ್ತ, ಯಾವುದೇ ಭತ್ತ ಬೆಳೆದರೂ ಕೂಡ ನಮ್ಮ ತುಂಗಭದ್ರಾ ಪ್ರದೇಶ ವ್ಯಾಪ್ತಿಯಲ್ಲಿ ಅತ್ಯಂತ ಫೈಬರ್ ಕಾಂಟೆಂಟು, ಪೌಷ್ಟಿಕತೆ, ಉತ್ಕೃಷ್ಟವಾಗಿ ಅತ್ಯಂತ ಸ್ವಾದಿಷ್ಟ ಭರಿತವಾಗಿರ್ತಕ್ಕಂಥ ಇಲ್ಲಿನ ಗಂಗಾವತಿ ಏನು ಸೋನಾ ಮಸೂರಿ ಆಗಿರ್ಬೋದು, ಇನ್ನಿತರ ಇದಾಗಿರ್ಬೋದು, ಈ ನಮ್ಮ ನೆಲಕ್ಕೆ ಮತ್ತು ಭೂಮಿಗೆ ಹೊಂದಿಕೊಳ್ಳತಕ್ಕಂಥ ಅತ್ಯಂತ ಇದು ದೇಶ ವಿದೇಶ ರಾಜ್ಯಗಳಲ್ಲೂ ಕೂಡ ಇದು ಬೇಡಿಕೆ ಇದೆ. ಇಲ್ಲಿರ್ತಕ್ಕಂಥ ಬೇಡಿಕೆಯನ್ನು ಹಾಳು ಮಾಡಬೇಕು ಮತ್ತು ಇಲ್ಲಿರ್ತಕ್ಕಂಥ ರೈತರು ಇಲ್ಲಿರ್ತಕ್ಕಂಥ ಈಗಿನ ರೈತರಿಗೆ ಇತ್ತೀನ ಇಲ್ಲದೆ ಇರತಕ್ಕಂಥ ಒಂದು ಯೋಗ್ಯ ದರವನ್ನು ಈ ರೀತಿ ಇತ್ತೀಚೆಗೆ ಬರ್ತಾ ಇದೆ. ಆದರೆ ಈಗೇನು ಮಾಡ್ತಾ ಇದ್ದಾರೆ ಅಂತಂದರೆ ಬಿಹಾರದಿಂದ ಬಂದಿರತಕ್ಕಂಥ ದನ ಕೂಡ ತಿನ್ನಲಾರ್ತಕ್ಕಂಥ ಒಂದು ಬಾಲ್ಡನ್ನು ತಗೊಂಬಂದು ಇಲ್ಲಿ ಸದ್ಯ ಈ ಗಂಗಾವತಿ ಭಾಗದಲ್ಲಿ ಕ್ರಷಿಂಗ್ ಮಾಡಿ ಇದು ಕೂಡ ಗಂಗಾವತಿ ಸೋನಾ ಅಥವಾ ಗಂಗಾವತಿ ಅಂತಂದು ಹೆಸರನ್ನು ಕೆಡಿಸಿ ಇಲ್ಲಿರ್ತಕ್ಕಂಥ ಈ ಭಾಗದಲ್ಲಿ ಬರ್ತಕ್ಕಂಥ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಭತ್ತಕ್ಕೆ ಮತ್ತು ಇಲ್ಲಿ ಬರ್ತಕ್ಕಂಥ ತುಂಗಭದ್ರಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ತುಂಗಭದ್ರಾ ನದಿಯಿಂದ ಬೆಳೆದಂಥ ಸೋನ ಆಗಿರ್ಬೋದು, ಅರನರ ಆಗಿರ್ಬೋದು, ಗಂಗಾವತಿ ಸೋನ ಆಗಿರ್ಬೋದು, ಸಿಂಧನೂರು ಸೋನ ಆಗಿರ್ಬೋದು, ಸಿರುಗುಪ್ಪ ಸೋನ ಆಗಿರ್ಬೋದು, ಒಂದು ಸಮತೋಲನ ಮತ್ತು ಒಂದು ಫಲವತ್ತಾದ ಭತ್ತವನ್ನು ತೆಗೆದುಕೊಂಡು ನಾವೆಲ್ಲ ರೈತರು ಏನಪ್ಪ ಒಳ್ಳೆ ರೀತಿಯಿಂದ ಊಟ ಮಾಡಿ ಉತ್ಕೃಷ್ಟವಾಗಿ ನಾವಿದ್ದೀವಿ. ಇವತ್ತು ಬಿಹಾರ ರಾಜ್ಯದಿಂದ ಕೆಲವೊಂದು ಮಿಲ್ ಮಾಲೀಕರು ಒಂದು ಭತ್ತದ ನೆಲ್ಲನ್ನು ತರಿಸಿ ರೈಲ್ವೆ ಮೂಲಕ ತರಿಸಿದ್ದಾರೆ. ಅದು ಬಹಳ ಏನಪ್ಪ ಗುಣಮಟ್ಟದ ಫಲವತ್ತಾದ ಭತ್ತ ಅಲ್ಲ ಅಂತೇಳಿ ಇಲ್ಲೆಲ್ಲ ನಾವು ಬಂದಿರತಕ್ಕಂಥ ಕೆಲವೊಂದು ರೈಸ್ ಮಿಲ್ ಮಾಲೀಕರ ಗುಮಾಸ್ತರ ಕೈಲಿಂದ ನಾವು ತಿಕ್ಸಿ ನೋಡಿದ್ದೀವಿ. ಅಲ್ಲಿ ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ, ಅದೆಲ್ಲ ಫಲವತ್ತವಾಗಿಲ್ಲ. ಇಲ್ಲಿ ನಮ್ಮ ಜನರಿಗೆ ಅದು ತಿನ್ನಕ್ಕೆ ಬರೋದಿಲ್ಲ ಅಂತೇಳಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.